ಇಲ್ಲೆಲ್ಲ ಹೋಗ್ಬಿಟ್ರ ಇಲ್ಲೆಲ್ಲ ನಿಂತಿದ್ರು. ಸ್ವಾಗತ ಭಾಷಣ ಮಾಡೋ ಅಷ್ಟರಲ್ಲಿ ನನ್ ಪರಿಚಯ ಮಾಡೋ ಅಷ್ಟರಲ್ಲಿ ಎಲ್ಲ ಹೋಗ್ಬಿಟ್ರು ನೋಡಪ್ಪ. ಸ್ವಲ್ಪ ಕೆಲವ ಗಂಡ್ಮಕ್ಳಿದ್ದೀರಾ. ಮುಂದಿನ ಸಲ ಶರಣಮ್ಮ ಅವ್ರೆ 5,000 ವಿದ್ಯಾರ್ಥಿ ಅಂದ್ರೆ ಗಂಡ್ಮಕ್ಳು ಹೆಣ್ಮಕ್ಳು. ಇಲ್ಲಿ ಒಂದು ದೊಡ್ಡ ಹಾಲ್ ಇದೆ. ಲಾಸ್ಟ್ ಟೈಮು ನಾವು ರಿವ್ಯೂ ಪ್ರಗತಿ ಪರಿಶೀಲನಾ ಒಂದು ಸಭೆಯನ್ನ ನಡೆಸಿದ್ವಿ. ಅಲ್ಲಿ ಮಾಡಿ ನೀವು ಕರಿಬೇಕು ನನಗೆ. ಯಾಕೆಂದ್ರೆ ತುಂಬಾ ಮುಖ್ಯ. ಹಿಂದೆಗಡೆ ಕಾಣ್ತಾ ಇದ್ದೇನಪ್ಪ, ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ದೀರಾ ಹಿಂಗೆ. ಹಿಂದೆ ಕಾಣೋರ್ ಜಾಗ ಬಿಡಿ. ಚೇರ್ ಹಾಕಿ ಆಯ್ತು. ಮೀಡಿಯಾದವ್ರು ಎಲ್ಲರೂ ಸೈಡಿಂಗ್ ಆಯ್ತು ಮಾಡ್ರಿ ಅಂದ್ರೆ ನಮ್ಮ ಮಕ್ಳಿಗೆ ಕಾಣ್ಲಿ ಅಂತ ಅಷ್ಟೇ. ನನ್ನ ಪರಿಚಯ ಮಾಡಿದಂತ ತಮ್ಮನ ಹೆಸರೇನ ಮಹದೇವ್ ಪ್ರಸಾದ್ಗೂ ಮತ್ತೆ ನನ್ನ ಸಹೋದರಿ ಗಿರಿಜಾ ಅವರಿಗೂ ಅಷ್ಟೆಲ್ಲ ಪರಿಚಯ ಮಾಡಿದ್ದಾರೆ. ನಾನೇನ್ ದೊಡ್ಡ ಇದು ಅಂತ ನೀವು ಯಾರು ತಿಳ್ಕೋಬೇಡಿ. ನಾನೊಬ್ಳು ನಿಮ್ ತಾಯಿ ಹಂಗೆ. ನಿಮ್ಮ ಇಲ್ಲಿ ಕೂತಿರೋ ಅಂತ ಎಲ್ಲಾ ತಾಯಂದಿರಿಗೂ ಸಹೋದರಿಯಾಗಿ, ಅವ್ರ ಅಕ್ಕ ತಂಗಿ ಯಾರಾದ್ರೂ ಇರ್ತಾರಲ್ಲ ಹಾಗೆ ನೀವು ಎಲ್ಲ ಮಕ್ಕಳಿದ್ದೀರಾ. ನಿಮ್ಗೆ ತಾಯಿಯ ಹಾಗೆ. ಹೌದು, ಡಾಕ್ಟರ್ ನಿಜ, ವೃತ್ತಿಯಿಂದ ವೈದ್ಯ ನಾನು. ಆದ್ರೆ ನಾನು ನಿಮ್ಗೆ ತಾಯಿ. ನನ್ನ ಹೆಸರು ನಾಗಲಕ್ಷ್ಮಿ. ಆಯ್ತಾ? ಇಷ್ಟು ಸಾಕು ಪರಿಚಯ ನಂದು. ನಿಮ್ಮ ತಾಯಿ, ಇವರಿಗೆ ಸಹೋದರಿ. ಸಾಕಲ್ವಾ? ನೀವೆಲ್ಲ ಮಾತಾಡ್ಬೇಕವ್ವ. ನೀವು ಮಾತಾಡ್ಲಿಲ್ಲ ಅಂತಂದ್ರೆ ಈ ಒಂದು ಸಭೆಗೆ ಒಂದು ಜೋಶ್ ಇರಲ್ಲ. ನಿಮ್ ಸಲುವಾಗಿ ನಾನು ಬಂದಿದ್ದೀನಿ ಗೊತ್ತಾ. ನನ್ನ ಮನೆಯವರಿಗೆ ಜ್ವರ, ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಫೋನ್ ಮಾಡಿದ್ರು. ನಾನೊಬ್ಳು ಗೃಹಿಣಿಯಾಗಿ ಅಂತ ಜ್ವರ, ಹೈ ಫೀವರ್, ನಾನು ಬಿಟ್ಟು ಬಂದಿದ್ದೀನಿ ಅಂತಂದ್ರೆ ಅದು ನಿಮಗೋಸ್ಕರ. ತಾಯಿನೇ ಅಲ್ಲದೆ ನಾವೊಬ್ಳು ಗೃಹಿಣಿ, ಒಬ್ಳು ಸೊಸೆ, ಎಲ್ಲ ಜವಾಬ್ದಾರಿ ಇರುತ್ತೆ. ಗಂಡು ಮಕ್ಕಳಿಗೆ ಜವಾಬ್ದಾರಿ ಇರುತ್ತೆ, ಆದ್ರೆ ಅವ್ರಿಗೆ ಯಾರ ಮೇಲೆ ಕೂತ್ಕೊಂಡು ಅಧಿಕಾರನ ಚಲಾಯಿಸಲ್ಲ. ಸರಿನಾ ತಪ್ಪ? ಏನೋ ಯಾರೋ ಒಬ್ಬೊಬ್ರು ಹೆಂಡ್ತಿದ್ದೀರಿ ಸ್ವಲ್ಪ ಅಧಿಕಾರ ಚಲಾಯಿಸಕ್ ಬಿಡ್ತೀರಾ ಹೊರತು ಎಲ್ಲರನ್ನೂ ಚಲಾಯಿಸಕ್ ಬಿಡಲ್ಲ. ಅಂದ್ರೆ ಆ ತಾಯಿಗೆ ಅಂತ ಒಂದು ಅದ್ಭುತ ಶಕ್ತಿ ಭಗವಂತನಿಂದ ಬಂದ್ಬಿಟ್ಟಿದೆ. ಅದು ಅವಳು ಮನೇನೂ ನಿಭಾಯಿಸಬಲ್ಲಳು, ಸಮಾಜವನ್ನು ಕಟ್ಟಬಲ್ಲಳು ಅಂತ. ದೊಡ್ಡ ತೂಗೋ ಕೈ ಜಗತ್ತನ್ನ ಫಿಲ್ ದ ಬ್ಲಾಂಕ್ಸ್, ಜಗತ್ತನ್ನ ಆಳಬಹುದು. ಅಷ್ಟೊಂದು ಶಕ್ತಿ ಇದೆಯವಾ ನಿಮ್ಮೆಲ್ರಿಗೂ. ಗೊತ್ತಾಯ್ತಾ? ಮಾತಾಡ್ತೀರಾ? ಈ ತರ ಮಾತಾಡ್ತಾ ಇದ್ರೆ ಚಂದ. ಓಕೆ, ನಿಮ್ಮನ್ನೆಲ್ಲ ಯಾಕೆ ನಾನು ಇವತ್ತು ನಮ್ಮ ಶರಣಮ್ಮಂಗೆ ಹೇಳಿದೆ, ನಮ್ಗೆ ಟೈಮ್ ತುಂಬಾ ಪ್ರೀಶಿಯಸ್. ಪ್ರತಿ ಸಲ ನಾವು ರಾಯಚೂರಿಗೆ ಬರೋಕ್ಕಾಗಲ್ಲ. ನಾವೊಂದ್ಸಲ ರಾಯಚೂರಿಗೆ ಪ್ಲಾನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಏರೋಪ್ಲೇನ್ ಇಲ್ಲ ಬರೋಕ್ಕೆ, ಇಲ್ಲ ಬೈ ರೋಡ್ ಬರಬೇಕು, ಬೈ ಟ್ರೈನ್ ಬರಬೇಕು. 3 ದಿನ ವೇಸ್ಟ್ ಮಾಡಿಕೊಂಡು ಟ್ರಾವೆಲಿಂಗ್ಗೆ ಹಗಲು ಎಲ್ಲ ವೇಸ್ಟ್, ಅಂದ್ರೆ ಆ ಟೈಮ್ನೆಲ್ಲ ಕಳೆದು ನಿಮ್ಮನ್ನೆಲ್ಲ ನೋಡಕ್ ಬರ್ತೀವಿ ಅಂದಾಗ ಮಹಿಳಾ ಆಯೋಗದ ಅಧ್ಯಕ್ಷೆ ಯಾವಾಗಲೂ ಸೂಕ್ಷ್ಮತೆ ಇರುವ ವಿಚಾರಗಳನ್ನ ಮಾತಾಡ್ತಾಳೆ. ಸೊ ಹಾಗಾಗಿ ಒಂದು ತಾಯಿಯಾಗಿ ಮಾತಾಡ್ತಾಳೆ, ಜವಾಬ್ದಾರಿಯಿಂದ ಮಾತಾಡ್ತಾಳೆ, ಸುರಕ್ಷಿತವಾಗಿರಬೇಕು ನಮ್ಮ ಮಕ್ಕಳು ಅಂತ ಮಾತಾಡ್ತಾಳೆ, ಅವರ ಭವಿಷ್ಯದ ಬದುಕನ್ನ ಕಟ್ಟಲಿಕ್ಕೆ ಮಾತಾಡ್ತಾಳೆ. ಅದು ಗಂಡು ಮಕ್ಳಿರ್ಬೋದು, ಹೆಣ್ಮಕ್ಳಿರ್ಬೋದು. ಅದಕ್ಕೆ ಮುಂದಿನ ಸಾರಿ ಒಂದು ಮ್ಯಾರಥಾನ್ ಇಟ್ಕೊಂಡು, ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಒಂದು ಮ್ಯಾರಥಾನ್ ಇಟ್ಕೊಂಡು ಒಂದು ಸಭೆಯನ್ನ ಇಟ್ಕೊಳ್ಳೋಣ. ನಾನು DC ವರ್ಗೂ ಮಾತಾಡ್ತೀನಿ. ಗೊತ್ತಾಯ್ತಾ? ಓಕೆನಾ? ಸರಿ. ಇವಾಗ ಇಲ್ಲಿ ಎಷ್ಟು ಜನಕ್ಕೆ ಒಂದು ಮೈಕ್ ಕೊಡಿ. ಇಲ್ಲಿ ನಿಮ್ಮ ಗುರಿ ಏನು ಅಂತ ನನ್ಗೆ ಒಬ್ಬೊಬ್ರೆ ಹೇಳ್ಬೇಕು. ಒಂದು 5 ಜನ ಹೇಳಿ. ಮುಂದೆ ನಿಮ್ಮ ಗುರಿ ಏನು? ನಮ್ ಗಂಡ್ಮಕ್ಳಿದ್ದೀರಾ? ಗಂಡ್ಮಕ್ಳಿದ್ದೀರೇನ್ರು? ನೀವು ಮೈಕ್ ತಗೋಬೇಕು.
ಓಕೆ ಹಾ ಯಾರು ಮೈಕ್ ಇಸ್ಕೊಳ್ತೀರಾ ಫಸ್ಟ್ ಅವಳಿಗೆ ಚಪ್ಪಾಳೆ ಹೊಡೀರಿ ಯಾಕೆ ಗೊತ್ತಾ ಮೈಕೆ ಇಸ್ಕೊಳ್ಳಲ್ಲ 8 ಸಲ ಹೇಳಿ 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 ಮಾತಾಡ್ರವ ಅಂದ್ಮೇಲೆ ಯಾರೋ ಒಬ್ರು ಇಸ್ಕೋತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.